ಕರ್ನಾಟಕ ರಾಜ್ಯದ ಲೋಕಾಯುಕ್ತದ ಮುಖ್ಯ ನ್ಯಾಯಾಧೀಶರದಾರ ಗೊತ್ತೈತೇನ್ರಿ? ಬಿ ಎಸ್ ಪಾಟೀಲರು. ನಮಗೆ ವೆಂಕಟಾಚಲಯ್ಯ ಮತ್ತು ಮುಖ್ಯ ನ್ಯಾಯಾಧೀಶರಾದಂಥ ಸಂತೋಷ ಹೆಗಡೆ ಅವರ ಹೆಸರು ಭಾಳ ನೆನಪು ಬರಾಕಿತ್ತು. ಅವರು ಮಾಡುತ್ತಿರುವ ಕಾರ್ಯ, ಅವರು ಎಂತೆಂಥ ಹಗರಣಗಳನ್ನ ಹಿಡಿದ್ರು ಇವತ್ತು ರಾಜ್ಯ ಬೆಚ್ಚಿ ಬೀಳ್ತಿತ್ತು ಲೋಕಾಯುಕ್ತದವರು ಬರಾಕತ್ತಾರ ಅಂಥೇಳಿ. ಅದೇ ರೀತಿ ಈಗ ಬಿ ಎಸ್ ಪಾಟೀಲ್ ಲೋಕಾಯುಕ್ತರು ಆಕಸ್ಮಿಕವಾಗಿ ಬೀದರ್ ಪ್ರವಾಸ ಕೈಗೊಂಡಾಗ ಹುಮನಾಬಾದಲ್ಲಿ ಒಂದು ನಕಲಿ RTO ಚೆಕ್ ಪೋಸ್ಟ್ಗಳನ್ನು ಸಹಿತ ಕರ್ನಾಟಕದಲ್ಲಿ ತಯಾರಾಗೈತೆ. ಅಂದ್ರೆ ಎಷ್ಟೋ ಜನಪ್ರತಿನಿಧಿಗಳು ಅದಿರಿ, ಆ ಕಡೆ ಈ ಕಡೆ ಹೋಗ್ತಿರ್ತೀರಿ ಬರ್ತಿರ್ತೀರಿ, ಪೊಲೀಸರು ಇರ್ತಾರೆ, ಗುಪ್ತದಳ ಇರ್ತೈತಿ, ಎಲ್ಲರೂ ಇದ್ದರೂ ಸಹಿತ ಈ ಬಿ ಎಸ್ ಪಾಟೀಲ್ ಸಾಹೇಬರಿಗೆ ಆ ನಕಲಿ RTO ಚೆಕ್ ಪೋಸ್ಟನ್ನು ಕಂಡು ಹಿಡಿದು ಹೋಗಿ ದಾಳಿ ಮಾಡಿಸ್ತಾರೆ, FIR ಮಾಡಿಸ್ತಾರೆ, ಅರೆಸ್ಟ್ ಮಾಡಿಸ್ತಾರೆ. ಅಲ್ಲಿರುವಂಥ ನಕಲಿ ಖಾಸಗಿ ವ್ಯಕ್ತಿಗಳು ಓಡೋಡಿ ಹೋಗ್ತಾರೆ. ಒಂದು RTO ಜೀಪ್ ನಿಂತಿರ್ತೈತಿ, ಅದನ್ನು ತೋರ್ಸಾಕ ಒಂದು ತಾಸಿಗೆ 8,000 ರೂಪಾಯಿ ಕಲೆಕ್ಷನ್ ಆಕೈತತ್ರಿ ಆ ನಕಲಿ RTO ಚೆಕ್ ಪೋಸ್ಟ್ದಾಗ. ಅಂದ್ರೆ ದೈನಂದಿನವಾಗಿ 2 ಲಕ್ಷ ರೂಪಾಯಿ ಕಲೆಕ್ಷನ್ ಎಲ್ಲಿ ಹೋಗುತ್ತಿತ್ತು, ಯಾರಿಗೆ ಹೋಗ್ತಿತ್ತು, ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಬಿ ಎಸ್ ಪಾಟೀಲ್ ಅವರು ಮಾಡಿದಂಥ ಮುಖ್ಯ ನ್ಯಾಯಾಧೀಶರು. ಇವತ್ತು ಕರ್ನಾಟಕ ರಾಜ್ಯದ ಇದೇ ರೀತಿ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ದಿಢೀರ್ ಭೇಟಿ ಕೊಟ್ರ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಆಗತೈತ್ರಿ. ನ್ಯಾಯಾಧೀಶರಾದಂಥ ಬಿ ಎಸ್ ಪಾಟೀಲರಿಗೆ ಒಂದು ಸಲ್ಯೂಟ್ ಹೊಡಿಬೇಕು. ಅವರ ಟೀಮಿನ ಏನು ಮಾಡಬೇಕು, ಇನ್ನು ಅನಿರೀಕ್ಷಿತ ಭೇಟಿ ಕೊಡಬೇಕು ಕಚೇರಿಗಳಿಗೆ. ಈಗ ಲೋಕಾಯುಕ್ತರು ಬರಾಕತ್ತಾರ ಅಂಥೇಳಿ ನಿಮ್ಮದು ಪ್ರವಾಸ ಪಟ್ಟಿ ಬಂದ ತಕ್ಷಣ ಇವರೆಲ್ಲ ಸಜ್ಜು ಮಾಡಿರ್ತಾರೆ ರೀ. ಭಾಳ ಸೂಕ್ತ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಕಿಶದಾಗ ದುಡ್ಡು ಹಿಡ್ಕೊಂಬರಂಗಿಲ್ಲ, ಕಚೇರಿಯಾಗಿ ದುಡ್ಡು ಇಟ್ಟಿರೋಂಗಿಲ್ಲ. ಎಲ್ಲಿ ನೋಡಿದಲ್ಲಿ ಆ ಹೆಣ್ಮಕ್ಳು ಹಿಡ್ಕೊಂಡು ಎಲ್ಲರ ಹತ್ರ ದುಡ್ಡು ರಹಿತ ಕಚೇರಿ ಮಾಡ್ತಾರೆ. ನೀವು ಬರೋ ತನಕ ನೀವು ಬಂದು ಹೋದ ಮೇಲೆ ಮತ್ತೆ ಅದೇ ರಾಗ ಅದೇ ಹಾಡು. ಎಷ್ಟೊಂದು ವಿಸ್ಮಯ ರೀ ಇದು. ಎಷ್ಟು ಭ್ರಷ್ಟಾಚಾರ ತಾಂಡವಾಡಾಕತೈತಿ. ಇಂಥ ಬಿ ಎಸ್ ಪಾಟೀಲ್ ನ್ಯಾಯಾಧೀಶರಂಥವರು ದಿಢೀರ್ ಭೇಟಿ ಕೊಟ್ಬಿಟ್ರೆ ಪ್ರತಿ ಜಿಲ್ಲೆಗೆ ಸಹಿತ ಲೋಕಾಯುಕ್ತ ಕಚೇರಿಗಳದಾವ, ಅವರಿಗೆ ಒಂದು ಸೂಕ್ತ ಆದೇಶ ಕೊಡಬೇಕು, ದಿಢೀರ್ ಭೇಟಿ ಕೊಡುವಂಥದ್ದು. ಆದರೆ ಅಲ್ಲಿರುವಂಥರು ಪೊಲೀಸ್ ಅಧಿಕಾರಿಗಳು, ಇದು ಒಂದು ಮತ್ತು ವಿಚಿತ್ರ ಆಗಿಬಿಡ್ತೈತಿ. ಇನ್ನು ಪೊಲೀಸ್ ಅಧಿಕಾರಿಗಳು ದಿಢೀರ್ ಭೇಟಿ ಕೊಟ್ರಂದ್ರೆ ಇನ್ನು ಅಲ್ಲಿ ಕಚೇರಿ ಅವರು ಇವರು ಕೂಡಿಕೊಂಡು ಮತ್ತು ಶಾಮೀಲಾಗುವಂಥ ಸಂಭವ ಇರ್ತೈತಿ. ನ್ಯಾಯಾಧೀಶರನ್ನ ದಿಢೀರ್ ಭೇಟಿ ಕೊಟ್ರೆ ಅವರಿಗೆ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡುವಂಥ ಶಕ್ತಿ ಐತಿ, ಕಾನೂನು ಐತಿ, ಕಾಯ್ದೆ ಐತಿ. ಅದೇ ರೀತಿ ದಾಳಿ ಮಾಡುವಂಥ ಒಂದು ಅಧಿಕಾರನೂ ಸಹಿತ ಈ ಬಿ ಎಸ್ ಪಾಟೀಲರಿಗೆ ಐತಿ. ಅಂತ ಕರ್ನಾಟಕ ರಾಜ್ಯ ಲೋಕಾಯುಕ್ತವನ್ನು ಬಲಪಡಿಸಿದಂಥ ರಾಮಕೃಷ್ಣ ಹೆಗಡೆ ಅವರನ್ನು ನಾವು ನೆನೆಸಬೇಕು. ಇದನ್ನು ತಯಾರು ಮಾಡಿ ಇದನ್ನು ಅಧಿಕಾರದಲ್ಲಿ ಕ್ಯಾಬಿನೆಟ್ದಲ್ಲಿ ಮಂಜೂರಾತಿ ಇಟ್ಟು ಮಸೂದೆ ಕಳಿಸಿ ಲೋಕಾಯುಕ್ತ ಬಲಪಡಿಸಿದರು. ಅದೇ ಸಿದ್ದರಾಮಯ್ಯ ಅದನ್ನು ಕ್ಯಾನ್ಸಲ್ ಮಾಡಿ ACB ಮಾಡಿದರು. ACA ಕ್ಯಾನ್ಸಲ್ ಮಾಡಿ ಮತ್ತೆ ಸರ್ಕಾರ, ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿದ ತಕ್ಷಣ ಮತ್ತೆ ಲೋಕಾಯುಕ್ತ ತಯಾರಾತು. ಅದ್ರ ಬಗ್ಗೆ ಹೋರಾಟ ಮಾಡಿದರು ಹೋರಾಟಗಾರರು ಎಷ್ಟೋ ಜನ. ಆದರೆ ಇವತ್ತು ಲೋಕಾಯುಕ್ತ ದಾಳಿ ಮಾಡ್ತಾರೆ. ಆ ದಾಳಿ ಮಾಡಿದ ತಕ್ಷಣ ಕೋಟಿ ಗಂಟಲೆ ಹಣ ಸಿಗುತ್ತೈತಿ. ಮುಂದೆ ಏನಾಯಿತು ಫಲಿತಾಂಶ, ಯಾರಿಗೆ ಏನು ಶಿಕ್ಷೆ ಆಯಿತು ಅನ್ನೋದು ಫಲಿತಾಂಶ ಸಹಿತ ಕುತೂಹಲದಿಂದ ನೋಡುವಂಥ ಜನರಿಗೆ ಅದು ಫಲಿತಾಂಶದ ಕಾಣುವುದಿಲ್ಲ. ಲೋಕಾಯುಕ್ತ ದಾಳಿ ಮಾಡ್ತಾರೆ, ಯಾರೋ ಪೈಪ್ನಾಗ ದುಡ್ಡಿಟ್ರು, ಕಮೋಡ್ದಾಗ ಪೈಪ್ ದುಡ್ಡಿಟ್ರು, ಎಂತೆಂಥ ಟೈಲ್ಸ್ಗಳಲ್ಲಿ ಮುಚ್ಚಿಟ್ರು, ಬಂಗಾರ, ವೈಡೂರ್ಯ, ವಜ್ರ, ಡಾಲರ್ಸ್ಗಳು ಸಹಿತ ಸಿಗ್ತಾವ. ಆದರೆ ಸಿಕ್ಕ ಮೇಲೆಲ್ಲ ಜಪ್ತ ಆಗತೈತಿ. ಜಪ್ತ ಆದಮೇಲೆ ಮತ್ತೆ ಅದು ಏನು ನಿರ್ಣಯ ಆಗತೈತಿ, ಯಾರಿಗೆ ಶಿಕ್ಷೆ ಆಗೈತಿ, ಆ ದುಡ್ಡು ಎಲ್ಲಿಂದ ಬತ್ತು, ಏನು ಬತ್ತು, ಲೆಕ್ಕ ಕೊಡೋರು ಯಾರು. ಇದು ಒಂದು ಈಗ ನೂತನವಾಗಿ ಒಂದು ಕಾಯ್ದೆ ಹಿಂಗೆ ಮಾಡಬೇಕು. ಆ ಲೆಕ್ಕಪತ್ರ ಕೊಡೋ ತನಕ ಆ ಅಪರಾಧಿನ ಜೈಲಿನಾಗ ಇಡಬೇಕು. ಹಿಂಗೆ ಮಾಡ್ರೆ ಹೆಂಗಂತೀರಿ? ಕರ್ನಾಟಕ ರಾಜ್ಯದ ವೀಕ್ಷಕರೇ, ಭಾಳ ಇವತ್ತು KRS ಪಕ್ಷ ಹೋರಾಟ ಮಾಡಾಕತೈತಿ. ಭ್ರಷ್ಟಾಚಾರ ಸಲುವಾಗಿ ಆಸ್ಪತ್ರೆಗೆ ಹೋಗ್ತಾರೆ, ಕಚೇರಿಗಳಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅಂತೂ ಆದೇಶ ಮಾಡೈತಿ ಚಿತ್ರೀಕರಣ ಮಾಡಬಹುದು ಅಂಥೇಳಿ, ವಿಡಿಯೋ ಮಾಡಬಹುದು ಅಂಥೇಳಿ. ಆದರೆ KRS ಪಕ್ಷದವರ ಶ್ರಮ, ಈಗ KRS ಪಕ್ಷ ಒಂದು ಸ್ಟ್ರಾಂಗ್ ಆಗಿ ನಿಂತಂದ್ರೆ ಲೋಕಾಯುಕ್ತ ಜೊತೆ ಕೈ ಜೋಡಿಸ್ಬೋದಲ್ರಿ. ಸಾರ್ವಜನಿಕರು ತಯಾರಾಗಬೇಕು. ಲೋಕಾಯುಕ್ತ ಬಲಪಡಿಸಬೇಕಾದ್ರೆ ಸಾರ್ವಜನಿಕರು ಲಂಚ ಕೊಡೋದು ಅಪರಾಧ, ತೆಗೆದುಕೊಳ್ಳೋದು ಅಪರಾಧ. ಹಂಗಾದ್ರೆ ಲಂಚ ಕೊಡೋಕೆ ಯಾಕೆ ಹೋಗ್ತೀರಿ? ನೇರವಾಗಿ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ರೆ ನಿಮಗೇನಾದರೂ ಮತ್ತು ಅವ್ರು ತ್ರಾಸು ಕೊಡ್ತಾರೆ, ವಿಳಂಬ ಆಕೈತಿ, ನಮ್ಮ ಅರ್ಜಿ ಮತ್ತು ಪರಿಗಣನೆಗೆ ತೋಳೋದಿಲ್ಲ ಅಂಥೇಳಿ. ಆದರೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆಯ ಪುತ್ರ ಇದೇ ಲೋಕಾಯುಕ್ತದ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಎಸ್ ಪಾಟೀಲರು ಮಾಡುತ್ತಿರುವ ಕಾರ್ಯ ಕರ್ನಾಟಕ ರಾಜ್ಯದ ಭ್ರಷ್ಟರಿಗೆ ಒಂದು ಬೆಚ್ಚಿ ಬೀಳುವಂಥ ಒಂದು ಕೆಲಸ ಮಾಡಾಕತ್ತಾರ.
ಅವ್ರ ಜೊತೆ ಇವತ್ತು ರಾಜ್ಯ ಸಾಥ್ ಕೊಡಬೇಕು, ಪ್ರತಿ ಜಿಲ್ಲೆಗೆ ಅನಿರೀಕ್ಷಿತ ಭೇಟಿ ಕೊಡಬೇಕು. ಬೀದರ್ದಲ್ಲಿ ಆದಂಥ ಘಟನೆ ತಾಸಿಗೆ 2,000 2 ಲಕ್ಷ ರೂಪಾಯಿ ಪ್ರತಿನಿತ್ಯ ಯಾರ್ಯಾರಿಗೆ ಹೋಗ್ತಿತ್ತು, ಎಲ್ಲೆಲ್ಲಿ ಹೋಗ್ತಿತ್ತು, ಬಹಳ ಶೀಘ್ರ ತನಿಖೆ ಆಗಬೇಕು. ಇದನ್ನು ಮುಖ್ಯಮಂತ್ರಿಯೂ ಸಹಿತ ಇದನ್ನು ಮತ್ತೆ ವಿಶೇಷ ತನಿಖೆಗೆ ಆದೇಶ ಮಾಡಬೇಕು. ಆವಾಗ ಇಂಥ ನಕಲಿ RTO ಚೆಕ್ ಪೋಸ್ಟ್ಗಳು ಇನ್ನೂ ಎಷ್ಟದಾವೋ ಗೊತ್ತಿಲ್ಲ. GST ಹೆಸರಿನಲ್ಲಿ ಅಬಕಾರಿ ಸುಂಕ ಅಂಥೇಳಿ ತೋರಿಸ್ತಾರೆ. ಆ ಸೆಲ್ ಟ್ಯಾಕ್ಸು, ಈ GST, ಎಲ್ಲೆಲ್ಲೋ ನಕಲಿ ಟೋಲ್ ನಾಕಾಗಳು ಸಹಿತ ನಕಲಿ ಆದಿದ್ದು ಭಾರತ ದೇಶದಾಗ ಸಿಕ್ಕಿದ್ದು ನೀವು ಉದಾಹರಣೆ ನೋಡಿರ್ಬೋದು. ಆದರೆ BS ಪಾಟೀಲರು ಇವತ್ತು ಲೋಕಾಯುಕ್ತದ ಶಕ್ತಿ ಏನೈತಿ, ಲೋಕಾಯುಕ್ತದ ಕಾನೂನು ಏನೈತಿ ಅಂತೇಳಿ ಜನಸಾಮಾನ್ಯರಿಗೆ ತೋರಿಸಿಕೊಟ್ಟಂಥ ಲೋಕಾಯುಕ್ತ ಚೀಫ್ ಜಸ್ಟಿಸ್ BS ಪಾಟೀಲರಿಗೆ ಒಂದು ಸಲ್ಯೂಟ್ ಕೊಡಲೇಬೇಕಲ್ರಿ. ಹಂಗಾದ್ರೆ ಆ ನಕಲಿ RTO ಹೆಂಗೆ ಸಿಕ್ತು, BS ಪಾಟೀಲ್ ಅವರು ಏನು ಮಾತಾಡಿದಾರ, ಆ ವಿಡಿಯೋನ ಹಾಕಾಕತ್ತನ ನೋಡ್ತೀರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಡ ನೋಡ್ರಿ ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಚೆಕ್ ಪೋಸ್ಟ್ನಲ್ಲಿ ಹೋದಿವಲ್ಲ, ಚೆಕ್ ಪೋಸ್ಟ್ನಲ್ಲಿ ಬೋತ್ ಬೀದರ್ ಮತ್ತು ಇಲ್ಲಿ ಆಳಂದ ಅಲ್ಲಿ ಚೆಕ್ ಪೋಸ್ಟ್ಗಳನ್ನು ನೋಡಿದ್ದೀವಿ. ಚೆಕ್ ಪೋಸ್ಟಲ್ಲಿ ಅನ್ಅಥರೈಸ್ಡಾಗಿ ಒಂದು ಚೆಕ್ ಪೋಸ್ಟ್ ಓಪನ್ ಮಾಡಿದ್ದಾರೆ. ಎಷ್ಟು ಎಲ್ಲಿವರೆಗೆ ಹೋಗ್ಬೋದು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಅನ್ನೋದನ್ನು ನೀವು ಅದರ ಮೇಲೆ ಇಮ್ಯಾಜಿನ್ ಮಾಡಿ. ಅನ್ಅಥರೈಸ್ಡಲ್ಲಿ ಎ ಚೆಕ್ ಪೋಸ್ಟ್ ಈಸ್ ಓಪನ್ ಆ್ಯಂಡ್ ಫಾರ್ ಮಂತ್ಸ್ ಟುಗೆದರ್, ಇಯರ್ಸ್ ಟುಗೆದರ್, ದ್ಯಾಟ್ ಚೆಕ್ ಪೋಸ್ಟ್ ಈಸ್ ಆಪರೇಟಿಂಗ್, ಕಲೆಕ್ಟಿಂಗ್ ಮನಿ ಇಲ್ಲಿಗಲ್. ನಮ್ಮವ್ರು ಹೋಗಿ ಅಲ್ಲಿ ನಿಂತರೆ 1 ತಾಸಿನಲ್ಲಿ 8,000 ರೂಪಾಯಿ ಕಲೆಕ್ಟ್ ಆಯಿತು. ಯಾರು ಕಲೆಕ್ಟ್ ಮಾಡೋದು? ಏಜೆಂಟ್ಸ್ ಕಲೆಕ್ಟ್ ಮಾಡೋದು. ಅಲ್ಲೊಬ್ಬನು RTO ARTO ಒಂದು ವೆಹಿಕಲ್ ನಿಂತಿರ್ತದೆ. ಅವನು ARTO ಅಂತ ಅದನ್ನು ಬರೆದಿರ್ತಾರಲ್ಲಿ. ಅಲ್ಲಿ ಅದು ಬರೆದು, ಅಂದರೆ ಇದು RTO ಆಫೀಸು, ಇದು ಅವ್ರದ್ದು ಚೆಕ್ ಪೋಸ್ಟ್ ಅಂತ ಗೊತ್ತಾಗ್ಬೇಕು ಅವ್ರಿಗೆ. ಆ ಥರದ್ದು ಅದ್ರ ಮೇಲೆ ಬರೆದಂತಹ ಒಂದು ವೆಹಿಕಲನ್ನು ನಿಲ್ಲಿಸಿರ್ತಾರೆ. ಅವ ARTOನೂ ಇರೋದಿಲ್ಲ, ಅಲ್ಲಿ ಯಾವನೂ ಇರೋದಿಲ್ಲ. ಬಟ್ ಯಾವನೋ ಒಬ್ಬ ಏಜೆಂಟ್ ಇರ್ತಾನೆ, ಅವನು ದುಡ್ಡು ಕಲೆಕ್ಟ್ ಮಾಡೋದು. ಅಲ್ಲಿ ಮುಂದೆ ಒಂದು ಬಾಕ್ಸ್ ಇಟ್ಟಿದ್ದಾರೆ. ಆ ಬಾಕ್ಸಿನಲ್ಲಿ ಅವನು ದುಡ್ಡು ಹಾಕ್ತಾ ಹೋಗ್ತಾನೆ. ಸೊ ಅದು ಪ್ರತಿಯೊಂದು ಗಂಟೆಗೆ ಒಂದು 8,000 ರೂಪಾಯಿ ಕಲೆಕ್ಟ್ ಆಗ್ತದೆ. ಅದು 2 ತಾಸಿಗೊಮ್ಮೆ 3 ತಾಸಿಗೊಮ್ಮೆ ಅದನ್ನು ಶಿಫ್ಟ್ ಮಾಡ್ತಾರೆ ಅಲ್ಲಿ. ಆಯ್ತು. ಸೊ ಹೀಗೆ ಹಗಲು ದರೋಡೆ. ಇದು ಸರ್ಕಾರಿ ನೌಕರದಾರ ಇನ್ ದ ಬ್ರಾಡ್ ಡೇಲೈಟ್ ಎಲ್ಲರ ಗಮನಕ್ಕೆ ಬರುವಂಗೆ ರಾಬರಿ ಅಲ್ಲದೆ ಮತ್ತೇನಿದು, ಹೌದಲ್ಲ? ಸೊ ಇದು ಅವ್ಯಾಹತವಾಗಿ ನಡೀತಾ ಇತ್ತು. ನಾವು ಹೋದ್ವಿ, ಫೋಟೋ ತಕ್ಕೊಂಡಿವಿ, ಕೇಸ್ ರಿಜಿಸ್ಟರ್ ಮಾಡಿದ್ವಿ, FIR ಹಾಕಿದ್ದೀವಿ. FIR ಹಾಕಿದ್ರಿಂದ ಈಗ ಹೊಂಡಕ್ಕೆ ಅದನ್ನು ರಿಮೂವ್ ಮಾಡಿದ್ದಾರೆ. ಈಗ ಅಲ್ಲಿ ಚೆಕ್ ಪೋಸ್ಟ್ ಇಲ್ಲ ಈಗ. ಬಟ್ ಅದರ FIR ಆಗಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಕಮಿಷನರ್ನ ಕರೆಸ್ತೀವಿ ಈ ವಿಷಯದಲ್ಲಿ. ಇದು ಯಾಕೆ ನಡೀತು, ಎಷ್ಟು ದಿವಸದಿಂದ ಹೀಗೆ ನಡೀತಾ ಇದೆ, ಇನ್ನೂ ಮತ್ತೆ ಎಲ್ಲೆಲ್ಲಿ ನಡೀತಾ ಇದೆ, ಇವುಗಳ ಬಗ್ಗೆ ಸಮಗ್ರ ವಿಚಾರ ಮಾಡ್ತೀವಿ. ಇದು ಒಂದು ಮಹತ್ವದ್ದು ನಿಮಗೆ ಹೇಳಬೇಕಾಗಿತ್ತು, ಹೇಳಿದ್ದೀವಿ. ಇದಲ್ದೇ ಇದು ಹುಮ್ನಾಬಾದ್, ಬೀದರ್ ಹುಮ್ನಾಬಾದ್. ಸೊ ಆಳಂದದಲ್ಲಿ ಅಲ್ಲಿನೂ ಕೂಡ ಅದು ಚೆಕ್ ಪೋಸ್ಟ್, ಅದು ಅಥರೈಸ್ಡ್ ಚೆಕ್ ಪೋಸ್ಟ್. ಅಥರೈಸ್ಡ್ ಚೆಕ್ ಪೋಸ್ಟ್ನಲ್ಲಿನೂ ಕೂಡ ಅವ್ಯವಹಾರ ನಡೀತಾ ಇತ್ತು, ದುಡ್ಡು ಕಲೆಕ್ಷನ್. ಅದನ್ನು ಕಂಡುಹಿಡಿದೀವಿ, ಅದಕ್ಕೂ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಇಲ್ಲಿ RTO ಬಂದಿದ್ದರು. RTO ಕೇಳಿದರೆ ಅವರು ಇದು ನನ್ನ ಕೆಳಗೆ ಬರೋದಿಲ್ಲ, ಅದು ಜಾಯಿಂಟ್ ಕಮಿಷನರ್ ಕೆಳಗೆ ಬರ್ತದೆ, ನಾನು ಅದನ್ನು ವಿಸಿಟ್ ಮಾಡಲ್ಲ, ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಆಯಿತು, ಯಾರು ಜಾಯಿಂಟ್ ಕಮಿಷನರ್ ಯಾರಿದ್ದಾರೆ ಅವ್ರನ್ನ ಪಾರ್ಟಿ ಮಾಡ್ತೀವಿ, ಜಾಯಿಂಟ್ ಕಮಿಷನರ್ ಕರೆಸ್ತೀವಿ, ಆ ARTOವನ್ನು ಪಾರ್ಟಿ ಮಾಡ್ತೀವಿ, ಅವ್ರನ್ನೂ ಕರೆಸ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಯಾವ ರೀತಿಯಿಂದ ಇದು ನಡೀತಾ ಇದೆ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ.